ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ, ಮೋಡ ಮೋಡ, ಮೇಲ್ಗಡೆ ಮೋಡನೇ ಇದೆ ಇಲ್ಲಿ. ಕಮಾನ್ ಬೇಬ್ ಕಮಾನ್. ಇಳಿಸ್ಬಿಟ್ಟಿರ ಕಣ್ರಿ ಹೆಂಗೆ ಇಳಿಜಾರಿಗೆ. ಹಲೋ ಗೈಸ್, ಅವರ್ ಯು? ಓ, ನಾವ್ ಈ ದಿನ ಸವಳಂಗದ ಹತ್ರ ಒಂದು ವಿಂಡ್ ಮಿಲ್ ಇದೆ, ಆ ವಿಂಡ್ ಮಿಲ್ಗೆ ಬಂದಿದೀವಿ. ಇಲ್ಲಿ ನೋಡ್ಬೋದು ನನ್ನ ಮೇಲಿದೆ. ಮತ್ತೆ ಏನ್ ಸಮಾಚಾರ? ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತೀನಿ ಬ್ಲಾಗು. ತುಂಬಾ ದಿನ ಆಯ್ತು. ಆಫ್ಟರ್ ದಿ ಲಾಂಗ್ ಟೈಮ್, ವೆಲ್ಕಮ್ ಟು ದ PK ಬ್ಲಾಗ್ಸ್, ದ PK ಲೈಫ್. ಸಾರಿ, ದ PK ಲೈಫ್. ನನಗೆ ಹೆಸರು ಗೊತ್ತಾಗ್ತಿಲ್ಲ. ನೀವೇನಾದರೂ ಪ್ರಕೃತಿ ಸೌಂದರ್ಯನ ಇಷ್ಟಪಡ್ತೀರಾ ಅಂದ್ರೆ ಸವಳಂಗದ ಹತ್ರ ಒಂದು ವಿಂಡ್ ಮಿಲ್ ಇದೆ. ಸಿಕ್ಕಾಪಟ್ಟೆ ಬೈಕ್ ಹೊಡೆದೇ ಹತ್ತಬೇಕು. ಹತ್ತಿ ಬಂದ್ರೆ ಒಳ್ಳೆ ಸೌಂದರ್ಯನ ಆನಂದ ಪಡ್ಬೋದು, ನೋಡ್ಬೋದು ಇಲ್ಲಿ. ನನ್ನ ಫ್ರೆಂಡ್ ಪಾಪ ನಾನು ಬೈಕಿಂದ ಕುತ್ಕೊಂಡೇ ಸುಸ್ತಾಗಿದ್ದಾನೆ. ನಾನು ಬೈಕ್ ಹೊಡೆದೊಡ್ದೆ ಎನರ್ಜೆಟಿಕ್ ಆಗಿದ್ದೀನಿ. ನಾನು ಬೈಕ್ ತರ ಎಲ್ಲ ರೆಡ್ಡು, ನಾನೆಲ್ಲ ಫುಲ್ ಗಾಡಿ ರೆಡ್ಡು, ಹೆಲ್ಮೆಟ್ ರೆಡ್ಡು ಅಷ್ಟೇ, ಬೇರೆ ಯಾವುದು ರೆಡ್ ಇಲ್ಲ. ನೀವು ನೋಡಿದ್ರಲ್ಲ, ಇದೇ ಸವಳಂಗ ವಿಂಡ್ ಮಿಲ್. ಬರ್ರಿ ಗುರು, ಬರ್ರಿ, ಎಂಜಾಯ್ ಮಾಡಿ. ಬಟ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ. ಎಸ್, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದ್ರೆ ನಮ್ಮ ಪ್ರಕೃತಿನ ಉಳಿಸ್ಕೋಬಹುದು. ಇದು ಬಾಕಿ ಟೈಮಲ್ಲೆಲ್ಲ ಬಂದರೆ ಅಷ್ಟು ಸರಿ ಅನ್ಸಲ್ಲ, ಯಾಕಂದರೆ ಬಿಸಿಲು ಡೈರೆಕ್ಟಾಗಿ ಇಲ್ಲೇ ಬೀಳೋದ್ರಿಂದ ಜಾಸ್ತಿ ಬಿಸಿಲು ಇರುತ್ತೆ. ಸೊ ಆದಷ್ಟು ನಾನು ಹೇಳ್ತೀನಿ, ಯಾರಾದರೂ ಹುಡುಗ ಮತ್ತು ಹುಡುಗಿ ಅಂದರೆ ಕಪಲ್ಸೇ ಬರ್ತೀವಿ ಅಂದರೆ ಅಷ್ಟು ಸೇಫ್ ಅಲ್ಲ ಇಲ್ಲಿ. ಯಾಕಂದರೆ ಎಲ್ಲರೂ ಒಂದೇ ಥರ ಇರಲ್ಲ ಇಲ್ಲಿ. ಯಾಕಂದರೆ ಕೂಗಾಡಿದ್ರು ಕಿರ್ಚಾಡಿದ್ರು ಯಾರೂ ಬಂದು ನೋಡಲ್ಲ. ಸೊ ಆದಷ್ಟು ನೀವು ಗುಂಪಾಗೆ ಬನ್ನಿ. ಹುಡುಗ ನಾನು ಹೇಳ್ತೀರಿ, ಎಕ್ಸ್ಪೆಷಲಿ ಲವರ್ಸ್ಗೆ, ನಮಗೆ ಏಕಾಂತ ಪ್ಲೇಸ್ ಬೇಕು, ನಮಗೆ ಪೀಸ್ ಬೇಕು, ನಾವಿಬ್ಬರೇ ಮಾತಾಡಬೇಕು, ಫ್ಯೂಚರ್ ಬಗ್ಗೆ ಮಾತಾಡಬೇಕು, ಪ್ರವೈಸಿ ಬೇಕು ಅಂದರೆ ಈ ಜಾಗ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲರೂ ಒಂದೇ ಥರ ಇರಲ್ಲ. ಹಾಗಾಗಿ ಲೈಫ್ನ ಸ್ಪಾಯ್ಲ್ ಮಾಡ್ಕೋಬೇಡಿ. ಇಲ್ಲಿ ನೋಡ್ಬೋದು, ಇದು ಯಾವ್ದು ಹಳ್ಳಿ ಅಂತ ಗೊತ್ತಾಗ್ತಿಲ್ಲ. ಎಷ್ಟು ಅಂತ ನಂದೇ ನೋಡ್ತೀರಾ? ನಾನೇನು ಅಂದವಾಗೆ ಏನಿಲ್ಲ. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ, ಮೋಡ ಮೋಡ, ಮೇಲ್ಗಡೆ ಮೋಡನೇ ಇದೆ ಇಲ್ಲಿ. ಸೂಪರ್ ಆಗಿದೆ. ಅಲ್ಲಿ ನೋಡ್ಬೋದು ಯಾವ ತರ ಹೋಗ್ತಾ ಇದೆ ಮೋಡ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ವಂಡರ್ಫುಲ್. ನನಗೆ ಒಂದು ಬೇಜಾರಾಗ್ತಿರೋದು, ಇಂಥ ಜಾಗದಲ್ಲಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಬರ್ಬೇಕಿತ್ತಲ್ಲ ಅಂತ. ಯಾವ್ದಾದ್ರು ಕ್ರಂಚಿ ಕ್ರಂಚಿ ಸ್ಪೈಸಿ ಚಕ್ಲಿನೋ, ನಿಪ್ಪಟ್ಟೋ, ಅಥವಾ ಮಿಕ್ಸ್ಚರೋ, ಚಿಪ್ಸು ಏನಾದರೂ ತೊಗೊಂಬಂದಿದ್ರೆ ಒಳ್ಳೆ ಕಾಂಬಿನೇಷನ್ ಆಗೋದು. ತಿನ್ಕೊಂಡು ಒಂದು ಗಂಟೆಗಟ್ಟಲೆ ಕುತ್ಕೊಂಡು ಹೋಗ್ಬೋದಿತ್ತು. ಬ್ರೋ, ಎಷ್ಟು ಜನ ವಿಡಿಯೋ ನೋಡ್ತೀರೋ ಇಲ್ವೋ ಗೊತ್ತಿಲ್ಲ. ಫಾಲೋ ಮಾಡಿ ಅಂತಲೂ ಕೇಳಲ್ಲ ನಾನು, ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳಲ್ಲ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ನನ್ನ ಖುಷಿಗೋಸ್ಕರ, ನನ್ನ ಖುಷಿ ಬಿಟ್ಟರೆ ಇನ್ನೇನು ಇಲ್ಲ ಅಷ್ಟೇ. ಸೊ ಹಂಗಾಗಿ ಇದು ಒಂಥರ ನನ್ನದೇ ಡಾಕ್ಯುಮೆಂಟ್ರಿ. ದ PK ಲೈಫ್ ಅನ್ನೋದು ದ PKದ ಡಾಕ್ಯುಮೆಂಟ್ರಿ ಆಗಿರುತ್ತೆ. ಹಾಗಾಗಿ ನಾನು ಯಾರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ, ಏನು ಮಾಡಿಕೊಳ್ಳಲ್ಲ. ಎಕ್ಸ್ಟ್ರಾವರ್ಟ್. ನನ್ನನ್ನು ತುಂಬ ಸಲ ಸುಮಾರು ಜನ ಇಂಟ್ರವರ್ಟ್ ಅಂತ ಹೇಳಿದ್ದೀರಿ. ಅದ ಹೇ ಗುರು, ನಾವು ಎಕ್ಸ್ಟ್ರಾವರ್ಟೇ, ನೀವು ನಮ್ಮ ಹತ್ರ ಮಿಂಗಲ್ ಆಗಿಲ್ಲ ಅಷ್ಟೇ. ಎಲ್ಲರೂ ಹೇಳ್ತಾರೆ, ಇವನು ಯಾರ ಜೊತೆಗೂ ಮಾತಾಡಲ್ಲ, ಇವನು ಪೆಂಗ ಗಿಂಗ, ಒಬ್ಬೊಬ್ಬನೇ ಇರ್ತಾನೆ, ಒಬ್ಬೊಬ್ಬನೇ ಮೂವಿ ನೋಡ್ತಾನೆ. ನನಗೆ ಯಾವಾಗ ಎಲ್ಲ ಅಂತ ಹೇಳಿದ್ರೆ, ಒಬ್ಬೊಬ್ಬನೇ ಮೂವಿ ನೋಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡೋಣ,
ಎಲ್ಲಿ ಅಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡು ಆವಾಗಲೇ ನಂಗೆ ಇಂಟ್ರೋವರ್ಟ್ ಅಂತ ಅಡ್ರೆಸ್ ಇಟ್ಬಿಟ್ರು ನಮ್ಮ ಹುಡುಗರು. ಬಿಕಾಸ್ ಯಾಕಂದರೆ ಮೂವಿ ನೋಡೋಕ್ಕೆ ಓವರು ಅಟ್ಲೀಸ್ಟ್ 1+1 ಇದ್ದೇ ಇರ್ತಾರೆ. ಯಾರಾದರೂ ಒಬ್ಬನೇ ಹೋಗ್ತಾನೆ ಅಂದರೆ ಅವ್ನು ಇಂಟ್ರೋವರ್ಟ್ ಅಂತೆ. ಇದು ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದು. ಬಟ್ ಅವಾಗಿಂದ ಹೇಳ್ತಿರು, ನೋಡ್ರಪ್ಪ ನಾನು ಇಂಟ್ರೋವರ್ಟ್ ಅಲ್ಲ ನನ್ನ ಮಕ್ಕಳ, ನಾನು ಚೆನ್ನಾಗಿ ಮಾತಾಡ್ತೀನಿ. ಆ್ಯಕ್ಚುಲಿ ನೀವು ಇಂಟ್ರೋವರ್ಟ್ಗಳು. ನಾನು ಎಲ್ಲಿ ಮಾತಾಡಬೇಕೋ ಅಲ್ಲಷ್ಟೇ ಜಾಸ್ತಿ ಮಾತಾಡೋದು, ಬಾಕಿ ಟೈಮಲ್ಲಿ ನಾನು ಮಾತಾಡಲ್ಲ. ಯಾಕೆ ಮಾತಾಡೋಣ, ಟೈಮ್ ವೇಸ್ಟ್ ಅಲ್ಲ. ಜಿಂಗಲ ಕಲಕಲಕ್ಕೆ ಬರಲೇ ಬರ. ಹೊಡಿತಾ ಇರೋದೇ ಬೈಕ್ ಈಗ. ನಮ್ಮ ಎಷ್ಟಂತ ನೋಡ್ತೀರಾ ಗುರುಗಳೇ? ಹೌದಾ? ಅಲ್ಲ ನನಗೇನೋ ಆಕ್ಸಿಲೇಟರ್ ಟೈಟ್ ಇದೆಯಾ ಅಂದ್ರೆ ನಂಗೆ ಆಲ್ರೆಡಿ ಸೆಟ್ ಆಗಿದೆಯಲ್ಲ, ನನಗೇನೋ ಅನಿಸ್ತಿಲ್ಲ. ಇವತ್ತು ಹೊಡಿತೀರಲ್ಲ ನೀವು, ಹಂಗಾಗಿ. ಫ್ಯಾನ್ಗಳು ನೋಡ್ಕೊಂಬಿಟ್ರಪ್ಪ ಲಾಸ್ಟ್ ಟೈಮು. ಮತ್ತೆ ಇನ್ಯಾವಾಗ ಬರ್ತೀವೋ, 1 ತಿಂಗಳಾಗುತ್ತೆ ನಾವು ಬರ್ಲಿಕ್ಕೆ. ಈಗ ನಾವು ಇಳಿತಾ ಇದ್ದೀವಿ. ಇಲ್ಲಿಂದ ಸವಳಂಗ ಒಂದು 8.5 ಕಿಲೋಮೀಟರ್ ಇದೆ. ಅಲ್ಲೋಗಿ ಒಂದು ಭೋಜನ ಮಾಡಿ ಅಥವಾ ಭೋಜನ ಸಿಕ್ಕರೆ ಭೋಜನ, ಇಲ್ಲ ಅಂದರೆ ಖಾನಾ ಪೀನಾ ಮಾಡ್ಕೊಂಡು ಹೊರಟ್ಬಿಡ್ತೀವಿ ನಮ್ಮ ಶಿವಮೊಗ್ಗಕ್ಕೆ. ನೋಡಿ ಎಷ್ಟು ಇದ್ದೇ, ಯಾವ ಲೆಕ್ಕ ಇದು. ನಾವು ಫಾಗ್ ಇರುತ್ತೆ ಅನ್ಕೊಂಡು ಬಂದ್ವಿ ಗೈಸ್, ಬಟ್ ಫಾಗ್ ಇಲ್ಲ. ಟೆಂಪಲ್ ಅಲ್ಲಿದೆ. ನಾವು ಟೆಂಪಲ್ ಹುಡ್ಕೊಂಡು ಇಲ್ಲೊಂದು ಟೆಂಪಲ್, ಅಲ್ಲೊಂದು ಟೆಂಪಲ್. 2 ಟೆಂಪಲ್. ರಂಗನಾಥ ಯಾವಾಗಲೂ ಬೆಟ್ಟದ ಮೇಲೆ ಇರೋದು ಗೊತ್ತಿಲ್ಲ. ನಾನು ನೋಡಿರೋ ಸುಮಾರು ರಂಗನಾಥ ಟೆಂಪಲ್ಗಳು ಬೆಟ್ಟದ ಮೇಲೆ ಇರೋದು. ಇದು ಸವಳಂಗ ಇದಕ್ಕೆ ಸೇರುತ್ತಲ್ವಾ, ನ್ಯಾಮತಿಗೆ. ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ. ಇಳಿಲ್ಲ, ಇಳಿತೀನಿ. ಒಂದ್ ಸೆಕೆಂಡ್. ಕಮಾನ್ ಬೇಬ್, ಕಮಾನ್. ಇಳಿಸ್ಬಿಟ್ಟಿರ ಕಣ್ರಿ ಹೆಂಗೆ ಇಳಿಜಾರಿಗೆ. ಹೊಡೀರಿ ಮುಂದೆ. ರೈ
ದೇವಸ್ಥಾನ ಎಲ್ಲಿದೆಯಪ್ಪ? ಅದೇ ಗೊತ್ತೇ ಆಗಲ್ಲ, ಅಲ್ಲಿಂದಾಗೆಲ್ಲ ಕಣ್ಣಿಗೆ ಕಾಣ್ತವೆ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ, ಈಗ ಹೋಗಿದ್ವಲ್ಲ ಅದು ಬೋರ್ಡ್ ಹಾಕಿದ್ರಲ್ಲ, ಮೇ ಬಿ ಮೇಲೆಲ್ಲ ಚೆನ್ನಾಗಿರ್ಬೇಕಿಲ್ಲ. ಹಿಡನ್ ಪ್ಲೇಸ್ ಅವೆಲ್ಲ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ.